ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ. ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಸಕ್ಸಸ್ ಮೀಟ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಸಿನಿಮಾನ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾವು ಆಡಿಯನ್ಸ್ ಜೊತೆಗೆ ಕುತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ಗಳು, ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು ಸಿನಿಮಾ ಮಾಡಿದ್ದಕ್ಕೆ ನಮಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು. ಒಂದೊಳ್ಳೆ ಸಿನಿಮಾನ ನಮ್ಮ ವೀಕ್ಷಕರು ಕೊಟ್ಟಿದ್ದೀವಿ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೆ ಡೇ 1 ಇಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು. ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ADs ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದ್ವಿ. ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ. ಆಮೇಲೆ ಮಿಕ್ಕಿದ ಒಂದು 5% ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು 1980s ಅಲ್ಲಿ, ಅಂದ್ರೆ ಈ 23 ಜನರೇಷನ್ ಅಲ್ಲಿ 1980s ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ. ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ರವೀಂದ್ರ ಸರ್ಗೆ, ತುಂಬಾ ಪ್ಯಾಷನೇಟೆಡ್ ಪ್ರೊಡ್ಯೂಸರು. ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಸಕ್ಸಸ್ ಮೀಟ್ ವರ್ಗು ನಿಲ್ಸಿದ್ದಾರೆ. ಈಗ ದುಬೈ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ. ಆಕ್ಚುಲಿ ನಮ್ಗೆ ಇದಿಲ್ಲೇ ಸರ್ಪ್ರೈಸ್. ಸರ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್. ನಾವಿಲ್ಲಿ ಬಂದಿದ ತಕ್ಷಣ ದುಬೈ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಮ ಎಲ್ಲಾ ಕಲಾವಿದ್ರ ಜೊತೆಗೆ ಮಾಡಿದ್ ನನಗೆ ತುಂಬಾ ಖುಷಿ. ಅಂದ್ರೆ ನಾನು ಹೊಸಬ್ರು ಅಂತ ಯಾರು ನನ್ನನ್ನ ಟ್ರೀಟ್ ಮಾಡಿದೆ, ಅವರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳ ತರ ಎಲ್ರು ಕೂಡ ನೋಡ್ಕೊಂಡ್ರು. ತುಂಬಾ ಕಂಫರ್ಟಬಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಇದ್ರು ಕೂಡ. ಜಯತೀರ್ಥ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ. ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದಲು ಅನು ಅಂತ ಕರಿತಾ ಇದ್ರು, ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯತೀರ್ಥ ಸರ್. ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು, ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ. ಆ ಸಲ್ಮಾ ಪಾತ್ರಕ್ಕೆ ಮಾತು ಬರಲ್ಲ, ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಾನು ಮಾಡ್ಬೋದು ಅನ್ನೋ ಭರವಸೆನ ಜಯತೀರ್ಥ ಸರ್ ನಮ್ಮಲ್ಲಿ ತುಂಬಿ ಆ ಒಂದು 1980s ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು. ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಸರ್ ಸರ್ ನಂಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಮಾಡ್ತೀನ ಅನ್ನೋ ಒಂದು ನನಗೆ ಇತ್ತು ಸರ್. ನಾನು ಮಾಡ್ಬೋದಾ, ನನಗೆ ಮಾತು ಬರದೆ ಮಾಡೋಕ್ಕಾಗತ್ತಾ ನನ್ನ ಕೈಲಿ ಅನ್ನೋದು ನನಗಿತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅದೆಲ್ಲನೂ ಈಸಿ ಮಾಡ್ಬಿಟ್ರು. ಅವ್ರು ಹೆಂಗೆ ಅಂದ್ರೆ ನಮ್ಮ ಕೈಲಿ ನಮಗೆ ಗೊತ್ತಿಲ್ಲದಂಗೆ ಆ ಒಂದು ಕೆಲಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್. ಹೋಗೋದಕ್ಕಿಂತ ಮುಂಚೆ ಈಗ ಮಾತು ಬರಲ್ಲ ಅಂದ್ರೆ ಅದಕ್ಕೊಂದಷ್ಟು ಕ್ಲಾಸಸ್ಗಳು, ಸೈನ್ಸ್ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ಗಳು, ಆಮೇಲೆ ನಮಗೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ನಾವೆಲ್ಲ ಕಲಾವಿದರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ಗಳಾಗಿರ್ಬೋದು, ಇದು ಎಲ್ಲವನ್ನೂ ಮಾಡಿಸಿದ್ರು. ಸೊ ಅವ್ರು ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ನನ್ನಲ್ಲಿ ಅದಾಗದೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತು. ಮೇಘ ಹೋಗಿ ಸಲ್ಮಾ ಆ ಪಾತ್ರನೇ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್. ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ರು, ಹೀಗ್ ಮಾಡ್ಬೇಕು, ನಂಗೆ ಇಷ್ಟೇ ಬೇಕಮ್ಮ, ಇಷ್ಟು ಸಾಕು, ಇಷ್ಟು ಮಾಡಿದ್ರೆ ಸಾಕು ಅಂತ. ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್. ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ನನಗೆ ಬಹಳ ಇಷ್ಟ ಆದದ್ದು ಏನಂತಂದ್ರೆ, ಇದೊಂದು ಮುಸ್ಲಿಂ ಹೆಣ್ಮಗಳು ಅನ್ನೋದನ್ನ ಮರ್ತು ಬಿಡ್ತಾರೆ ಸರ್ ಸಿನಿಮಾ ಥಿಯೇಟ್ರಲ್ಲಿ. ಅಂದ್ರೆ ಇವತ್ತು ಎಷ್ಟು ವಿಷಯ ಇದೆ ಅಂದ್ರೆ, ಜೊತೆಲಿ ನಮ್ಮ ಬಸ್ಸಲ್ಲಿ ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ಕೂತಿರೋನು ಯಾರು, ಅವನ್ನ ನಾನು ಮುಟ್ಟಿಸ್ಕೋಬೋದಾ ಅಂತ ನೋಡೋ ಥರದೊಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ ಒಂದೊಂದ್ಸಲ ಇದ್ರೂ ಕೂಡ ಈ ಹುಡುಗಿಗೆ ಈ ತರದ್ದು ಆಗ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರಿನ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ. ಅವಳ ಜಾತಿನ ನೋಡ್ತಾ ಇಲ್ಲ, ಅವಳ ಧರ್ಮನ ನೋಡ್ತಾ ಇಲ್ಲ, ಸಲ್ಮಾ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟರ್ಲಿ ನಾನು ಅದನ್ನ ನೋಡಿದೆ. ಅದು ನನಗೆ ತುಂಬಾ ಖುಷಿ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್. ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ
ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್, ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ನನಗೆ, ಸೀನ್ ಮುಗಿತಮ್ಮ, ನೀನ್ ಯಾಕಿನ್ನು ಅಳ್ತಾನೆ ಇದೆಯಾ ಅಂತ. ಸರ್, ಈಗ ನಾವು ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್, ಅದನ್ನ ನಾನು ರೀಲಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ಅದನ್ನ ನಾನು ಅನುಭವಿಸ್ದೆ. ಬಟ್ ಅದು ರಿಯಲಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ, 2-3 ದಿನ ಆದ್ಮೇಲೂ ಕೂಡ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರತ್ರನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನ ಆದಷ್ಟು ಕಮ್ಮಿ ಆಗೋದಕ್ಕೆ ನಡಿಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್, ನಿಮ್ಗೆ ಕಾಪಾಡೋದಕ್ಕೆ ಕೈವಾದ, ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ತರದ್ದು ಒಂದು ಇದ್ರಲ್ಲಿ ನಾವು ಇದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಮೊದಲಾಗಿ ಎಲ್ರಿಗೂ ನಮಸ್ಕಾರ. ಸಾರಿ ಸರ್, ಕೆಲವು ಅನಾನುಕೂಲಗಳಿಂದ ಲೇಟ್ ಆಗಿದೆ ನಮ್ಮ ಚಿತ್ರತಂಡದಿಂದ. ಬೇರೆ ಯಾರು ಚಿತ್ರತಂಡದಿಂದ ಒಂಚೂರು ಅನಾನುಕೂಲ ಆಗಿದೆ, ಮೊದಲಾಗಿ ಕ್ಷಮೆ ಕೇಳ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರತಿಯೊಂದು ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತು ಬಂದಿದ್ದೀರಾ. ಹಾಗೇನೆ ನಮ್ಮ ಕೈವಾರ ಚಿತ್ರನ ನಾವೇನು ಅನ್ಕೊಂಡಿದ್ವು ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರನೂ ನಿಮ್ದಾಗಿರುತ್ತೆ. ಹಾಗೆ ನಾನು ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕು ಅಂದರೆ ಜಯತೀರ್ಥ ಸರ್ಗೆ. ಈ ಕೈವಾ ಇವತ್ತು ಇಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿರೋದಕ್ಕೆ ನನಗೆ ಕಾರಣ ಜಯತೀರ್ಥ ಸರ್. ಯಾಕಂದ್ರೆ ಈ ಸ್ಕ್ರಿಪ್ಟು ನನಗೆ ಎಲ್ಲ ಕಡೆ ಹೇಳಿದ್ದೀನಿ ಆಲ್ರೆಡಿ, ಎಲ್ಲ ಕಡೆ ರೌಂಡ್ ಹೊಡೆದು ಲಾಸ್ಟ್ ನನಗೆ ಬಂತು. ಸೊ ಅದು ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಅನ್ನೋ ಸ್ಥಿತಿಲಿ ಇದ್ದಾಗ ನನಗೆ ಜಯತೀರ್ಥ ಸರ್ ಕತೆ ಹೇಳಿದಾಗ ಎಲ್ಲ ಗೊತ್ತಿಲ್ಲ ವಿತಿನ್ ಫ್ರಾಕ್ಷನ್ ಆಫ್ ಇದರಲ್ಲಿ ಮುಗಿದೋಯ್ತು. ಸಿನಿಮಾನು ಮುಗಿದೋಯ್ತು, ರಿಲೀಸ್ ಆಗೋಯ್ತು, ಸಕ್ಸಸ್ ಮೀಟಲ್ಲಿ ಇದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೇನೆ ಎರಡನೇದಾಗಿ ಪ್ರೊಡಕ್ಷನ್ ಹೌಸ್ ನಮ್ಮ ರವೀಂದ್ರ ಸರ್, ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಕನ್ನಡ ಚಿತ್ರರಂಗಕ್ಕೆ ಇಂಥ ಪ್ರೊಡ್ಯೂಸರ್ಗಳು ಬಂದಾಗ ನಾವು ಉಳಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ಆ ಮನುಷ್ಯನ ನಾವು ಮೂರ್ತ ದಿವಸ ಅಂದ್ರೆ ಸಿನಿಮಾ ಮೂರ್ತ ಆದಾಗಿಂದ ಹಿಡಿದು ನಾವು ಸಿನಿಮಾ ಕೊನೆ ಶೋ ನೋಡೋವರೆಗೂ ನಾವು ಮನುಷ್ಯನ ಮುಖನೇ ನೋಡಿರಲಿಲ್ಲ ನಾವು. ಸೊ ಅವ್ರ ಒಂಥರ ರೋಲೆಕ್ಸ್ ಅಂತ ಕರಿತಾ ಇದೀವಿ ನಾವು. ಈ ವಾಟ್ಸಪ್ಪಲ್ಲಿ ಅವ್ರ ಮಗ ನೋಡಿದ್ರೆ ವಾಟ್ಸಪ್ಪಲ್ಲಿ DP ಆಗ್ತಾ ಇರಲಿಲ್ಲ. ಅಂದ್ರೆ ಅವ್ರು ಯಾವ್ದು ಲೈಫ್ ಲೈಟ್ ಬೇಡ ಸರ್, ನಾನು ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ನನ್ನ ಬ್ಯಾನರಿಂದ ಕನ್ನಡ ಚಿತ್ರಕ್ಕೆ ಏನೋ ಒಂದು ಕೊಡುಗೆ ಇಡಬೇಕು ಅಂತ. ಸೊ ಅವ್ನು ತುಂಬಾ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರು. ಹಾಗೇನೆ ನಮ್ಮ EPಗಳಾದಂಥ ನಮ್ಮ ಕೃಷ್ಣಪ್ಪ ಅವರು ಮತ್ತೆ ಬಾಲು ಸರ್, ನಮ್ಮ ವಿನೋದ್ ಅವರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇನ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ನ ಪ್ರತಿಯೊಂದು ಹೆಜ್ಜೆಗಳು ಇಲ್ಲಿವರೆಗೂ ನಿಂತು ನನಗೆ ಅಣ್ಣನಾಗಿ ನಿಂತು ಸಾಥ್ ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅಭಿಷೇಕ್ ಅಂಬರೀಶ್ ಅವ್ರಿಗಾಗಿರ್ಬೋದು, ನಮ್ಮ ಚಿಕ್ಕಬ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ವಿನಯ್ ಸರ್ ಎಲ್ಲರೂ ಹೇಳಿದ್ದಾರೆ, ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನನ್ನ ಕಡೆದ ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ ಬಗ್ಗೆ ಸರ್, ಅಂದರೆ ಕಂಪ್ಲೀಟ್ 1980s ಇರೋದ್ರಿಂದ ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಸಿಕ್ಕಿತ್ತು ಸರ್. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 2023 ಅವ್ರು ಹೇಳ್ದಂಗೆ ಈ ಜನರೇಷನ್ ಆಗಿ ನಾವು ಇರೋದ್ರಿಂದ ಸೊ 1980s ಯಾವ ತರ ತೋರಿಸ್ತಾರೆ ಅನ್ನೋದು ಅವ್ರಿಗೆ ಇರಲಿಲ್ಲ. ಜೊತೆಗೆ ಆ ವಿಗ್ಗು ಇದೆಲ್ಲ ಹಾಕಿದಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಟ್ ಕಂಪ್ಲೀಟ್ ಎಲ್ಲರೂ ನಾನು ಯಾವಾಗ ನಾವು ಗೆದ್ದೆ ಅನ್ಕೊಂಡೆ ಅಂದ್ರೆ ಅಭಿ ನನ್ನ ಪಕ್ಕ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ. ಅವ್ರು ಯಾವತ್ತೂ ಅವಾಗ ತರಲೆ ಮಾಡ್ತೀನಿ ಅಂದ್ರೆ ಅಕ್ಕಪಕ್ಕ ಕೂತಿದ್ದಾರೆ. ಇಡೀ ಸಿನಿಮಾನ ಸೈಲೆಂಟ್ ಆಗಿ ಲಾಸ್ಟ್ ಅಲ್ಲಿ ಎಮೋಷನಲ್ ಆಗಿ ನೋಡಿ ನಾನು ಅವಾಗ ಅಭಿ ಹೇಳಿದ್ರು, ನಾನು ಕೈಲೇ ಕಣ್ಣೀರು ಹಾಕ್ಸ್ಬಿಟ್ಟಲ್ಲ ಬಿಡಪ್ಪ ಆಯ್ತು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ನಾವೇನು ಅನ್ಕೊಂಡಿದ್ದು ರೀಚ್ ಆಗಿದೆ, ಎಮೋಷನಲಿ ಟಚ್ ಆಗ್ತದೆ ಜನಕ್ಕೆ. ಇಲ್ಲ ಸರ್, ಫಸ್ಟ್ ನಾವು ಸಿನಿಮಾ ರಿಲೀಸ್ ಬಿಫೋರ್ ಅವ್ರೊಂದು ಶೋ ಅರೇಂಜ್ ಮಾಡಿದ್ವಿ ನಾವು. ಬಿಕಾಸ್ ಹಳೆ ಸಿನಿಮಾಗಳು ಕೆಲವು ಸಿನಿಮಾಗಳ ಒಂದು ಇದೇನೋ ಲೈಕ್ ಅವ್ರ ಧಾರ್ಮಿಕ ವಿಚಾರಕ್ಕೆ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ನಾವು ಅವ್ರಿಗೆ ಶೋ ಅರೇಂಜ್ ಮಾಡಿ ಅವ್ರು ತೋರಿಸಿದಾಗ ಆಕ್ಚುಲಿ ಫಸ್ಟ್ ಅವರೇ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಕೂತೀವಿ ಸರ್. ಲೈಕ್ ನಮ್ಮ ದ್ರೌಪದಮ್ಮ ತಾಯಿನ ಇಷ್ಟು ಅದ್ಭುತವಾಗಿ ಯಾರು ತೋರಿಸಿಲ್ಲ. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಏನ್ ಮಾಡಿದ್ರು ಸರ್, ಜೈವಿಕ ಸರ್ ಇನ್ ಡೆಪ್ತ್ ಸರ್. ಆ ತಾಯಿನ ಏನಕ್ಕೆ ಅಷ್ಟು ಆಚರಣೆ ಮಾಡ್ತಾರೆ, ಆಮೇಲೆ ತಿಗಳ ಜನಾಂಗದವರು ಯಾಕೆ ಅಷ್ಟೊಂದು ಆರಾಧನೆ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಇನ್ ಡೆಪ್ತ್ ಹೋದಾಗ ತುಂಬಾ ಖುಷಿ ಆಯ್ತು. VFX ಅಲ್ಲ ಸರ್ ಅದು ಸರ್, ಅದು VFX ಅಲ್ಲ, ತುಂಬಾ ಜನ ನೆನ್ಕೊಂಡಿದ್ದಾರೆ. ಅದು ತೊಗಲುಗೊಂಬೆ ಸರ್, ಕರ್ನಾಟಕದ ಸಿಚುವೇಶನ್ಗೆ ಆ ಕಥೆನ ನಾವು ತೊಗಲುಗೊಂಬೆ ಸ್ಟೈಲ್ ನಾವು ಅದನ್ನ ಪ್ರೆಸೆಂಟ್ ಮಾಡಿದೀವಿ. ಅದು ಬೆಳಗಲ್ ವೀರಣ್ಣ ಅವ್ರು ಮಾಡಿದ್ದು. ಬೆಳಗಲ್ ವೀರಣ್ಣ ಅವರು ನಮ್ಮ ಜೊತೆ ಇಲ್ಲ, ಅವ್ರು ಮಾಡಿರೋ ಕೊನೆಯ ಆರ್ಟ್ ಇದು ನಮ್ಮ ಸಿನಿಮಾಗೋಸ್ಕರ.
ಅವರು 94 ವರ್ಷದಲ್ಲಿ ಅವ್ರು ಹೋಗ್ಬಿಟ್ರು. ಈಗ ಒಂದು 4-5 ತಿಂಗಳಲ್ಲಿ ಅವರು ಹೋಗ್ಬಿಟ್ರು. ಅವ್ರಿಗೊಂದು ಥ್ಯಾಂಕ್ಸ್ ಕಾರ್ಡ್ ಹಾಕಿದೀವಿ ನಮ್ಮ ಸಿನಿಮಾದಲ್ಲಿ. ಬಳ್ಳಾರಿಯ ಬೆಳಗಲ್ ವೀರಣ್ಣ ಅಂತ ಪದ್ಮಶ್ರೀ ವಿಜೇತರು ಸರ್. ಸೌತ್ ಇಂಡಿಯಾದಲ್ಲಿ ಬಹಳ ದೊಡ್ಡ ಹೆಸರು ತೊಗಲುಗೊಂಬೆಗೆ ಅಂತ. ಅವ್ರ ಶಿಷ್ಯಂದ್ರು ಬಹಳಷ್ಟು ಜನ ಇದ್ದಾರೆ, ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅದೊಂದು ಆರ್ಟ್ನ ನಾನಿಲ್ಲಿ ದಾಖಲಿಸಬೇಕಾಗಿತ್ತು, ದಾಖಲಿಸಿದ ನನಗೆ ಸಮಾಧಾನ ಆಯಿತು. ಕೈವಾ ಇವತ್ತು ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಎಂಟೈರ್ ಕರ್ನಾಟಕ ವಿಜಯ ಯಾತ್ರೆ ಮುಗಿಸಿ ಸಕ್ಸಸ್ ಮೀಟಲ್ಲಿ ಬಂದು ಕೂತಿದ್ದೀವಿ. ಸೊ ಈ ಜರ್ನಿಯಲ್ಲಿ ಕುತ್ಕೊಂಡು ಹಿಂದೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೇಳ್ತೀನಿ ಸರ್, ಹೇಳ್ತೀನಿ, ಆ ಥರ ಬೇಡ. ತುಂಬ ಖುಷಿ ಆಗ್ತೈತೆ. ಬಟ್ ಈ ಟೈಮಲ್ಲಿ ಒಂದಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಮೊದಲನೇದಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡಿಲ್ಲ. ಬಟ್ ನಾವೆಲ್ಲ ಚಿತ್ರರಂಗದವ್ರು ಒಂದೇ ಅಂತ ನಮ್ಮ ಡಿ ಬಾಸು ದರ್ಶನ್ ಸರ್ ಅವರು ನಮ್ಮ ಒಟ್ಟಿಗೆ ನಿಂತು ಪ್ರಚಾರ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಭಿ ಸಾರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟೋ ವರ್ಷದ ಫ್ರೆಂಡ್ಸು ಅನ್ನೋ ಥರ ಮಾತಾಡಿಸ್ತಾರೆ ಅವ್ರು ನೋಡಿದಾಗ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಚಿಕ್ಕಣ್ಣವ್ರಿಗೆ, ಆಶಾ ಭಟ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾಧ್ಯಮ ಮಿತ್ರರು, ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ಗೂ ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಗೆ ಯಾವ ಥರ ಪ್ರಚಾರ ಮಾಡ್ತಾರೆ, ಹೆಂಗೆ ಪ್ರೋತ್ಸಾಹಿಸ್ತಾರೆ, ಹೆಂಗೆ ಬೆಂಬಲಿಸ್ತಾರೆ ಅನ್ನೋದಿರ್ತದೆ, ನಮಗೂ ಅದಿತ್ತು. ಬಟ್ ಈ 1.5 ವರ್ಷ ನಮ್ಮ ಸಂಸ್ಥೆನ, ನಮ್ಮ ಚಿತ್ರಗಳನ್ನ ನಿರಂತರವಾಗಿ ಉತ್ತಮವಾಗಿ ಪ್ರದರ್ಶನ ಪಬ್ಲಿಕ್ಗೆ ರೀಚ್ ಮಾಡಿದ್ದೀರಾ. ಸೊ ನಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಎಂಟೈರ್ ಕನ್ನಡ ಇಂಡಸ್ಟ್ರಿ, ಯಾವುದೇ ಒಂದು ಸಂಸ್ಥೆಗಾಗಲಿ ಒಂದು ಹೊಸ ಇಂಡಸ್ಟ್ರಿ ಕಾಲಿಟ್ಟಾಗ ಒಂದು ಅಳುಕನ್ನೋದು ಇರ್ತದೆ. ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಯಾವ ಥರ ನಮ್ಮನ್ನು ಬಳಸ್ಕೋಬೋದು, ಇಲ್ಲ ನಾವೇನಾರ ಮೋಸ ಹೋಗ್ತೀವ ಅಂತ ನೋಡಿದ್ರೆ ಈ 1.5 ವರ್ಷದಲ್ಲಿ ನಮ್ಮ ಒಂದು ಕಹಿ ಅನುಭವ ಆಗಿಲ್ಲ. ಸಾಕಷ್ಟು ಸಿಹಿ ಅನುಭವದ ಜೊತೆ ಕೂತಿದ್ದೀವಿ. ಸೊ ಎಂಟೈರ್ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೊಕ್ಕವಾದಂಥ ಇಂಡಸ್ಟ್ರಿ, ಯಾರು ಬೇಕಾದ್ರೂ ಬರ್ಬೋದು, ನಿಮ್ಮ ಕನಸುಗಳನ್ನ ಅಚೀವ್ ಮಾಡ್ಬೋದು. ಇಲ್ಲಿ ಎಲ್ಲರೂ ಒಂದೇ ಅನ್ನೋ ಥರ ಸಪೋರ್ಟ್ ಮಾಡ್ತಾರೆ. ಸೊ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮದಗಜ ಮಹೇಶ್ ಅವ್ರಿಗೆ ಅಲ್ಲಿ ಚಪ್ಪಾಳೆ ಒಂದು ಪಾಪ ಅವರು ಇದ್ದಾರೆ. ಮಹೇಶ್ ಅವ್ರಿಗೆ ಒಂದು ಸಿನಿಮಾನ ತುಂಬ ಚಿಕ್ಕ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಂಗೆ ರೀಚ್ ಮಾಡಿಸ್ಬೋದು ಅನ್ನೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಅವರಿಗೆ, ಸ್ಟ್ರಾಟಜಿ ಐತೆ. ನಮ್ಮ ಸಿನಿಮಾ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಜನತೆಗೆ ರೀಚ್ ಆಗೈತೆ ಅಂದರೆ ತುಂಬ ದೊಡ್ಡ ಕ್ರೆಡಿಟ್ ಮಹೇಶ್ ಅವ್ರಿಗೆ ಹೋಗುತ್ತೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋಂಥ ಎಲ್ಲ ಕಲಾವಿದರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಯಾವುದೂ ತೊಂದರೆ ಆಗದೆ, ಮನಸ್ಸಿಗೆ ಏನೇ ಸಣ್ಣ ಪುಟ್ಟ ಬೇಜಾರು ಮಾಡೋಕ್ಕಳದೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗಳು, ಅವರು ಸ್ಕ್ರೀನ್ ಹಿಂದೆ ಕೆಲಸ ಮಾಡ್ತಾರೆ. DOP ಆಗಿರ್ಬೋದು, ಅಜಿನೀಶ್ ಅವರಾಗಿರ್ಬೋದು, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಧರಣಿ ಅವರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರು, ದಯಾ ಕಾಸ್ಟ್ಯೂಮ್ ಅವರು, ಪ್ರೊಡಕ್ಷನ್ ಹುಬ್ಳಿ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂಥ ಸತೀಶು, ಸುರೇಶ್ ಆ್ಯಂಡ್ ಮಧು, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಂಟೆಂಟ್ ಕರಗದಾಗಿದ್ದರಿಂದ ಅವರ ಒಪ್ಪಿಗೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ, ಅವರ ಇದಿಲ್ಲದೆ ನಾವೇನೋ ಮಾಡೋಕ್ಕಾಗಲಿಲ್ಲ. ಸೊ ಡೇ 1 ನಾವಿದೀವಿ ಸರ್ ಮಾಡಿ, ಈ ಥರ ನಮ್ಮ ಕಲ್ಚರ್ ಇದು ಅಂತ ಹೇಳ್ಕೊಟ್ಟು ಜೊತೆಗೆ ನಿಂತು ಶೂಟಿಂಗ್ ಮಾಡೋವಾಗಲೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆದಂಥ ರವೀಂದ್ರ ಅವರು, ಎಲ್ಲರಿಗೂ ಅನ್ನದಾತರಾದರು, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಣ್ಣ. ಅವ್ರ ಪಾರ್ಟ್ನರ್ಸ್ ಆದಂಥ ಚಂದ್ರಶೇಖರ್ ಆ್ಯಂಡ್ ಶ್ರೀಧರ್, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನಣ್ಣ, ಎಲ್ಲರೂ ಬಿಟ್ಟಿದ್ದೀವ? ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವರು ಇದು ಮ್ಯಾನೇಜರ್ ಕೆಪಾಸಿಟಿ ಇವ್ರ ಹತ್ರ ತುಂಬ ಇದೆ. ಅಂತ ಹೇಳ್ಕೊಂಡು ಎಲ್ಲರನ್ನು ಸಮಾಧಾನ ಮಾಡ್ತಿದ್ದಾರೆ. ಸೊ ಎಲ್ಲರ ಪರ ನಿಮ್ಗೊಂದು ಥ್ಯಾಂಕ್ ಯು ಸರ್. ನೀವು ಸರ್. ಆಮೇಲೆ
ಮೈಸೂರು ಜನ 45 ದಿನ ನಿರಂತರವಾಗಿ ಶೂಟ್ ಮಾಡಿದ್ದೀನಿ. ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ತೊಂದರೆ ಮಾಡಿಲ್ಲ, ತುಂಬ ಸಪೋರ್ಟ್ ಆಗಿದೆ. ಯಾಕಂದ್ರೆ ಬಿಕಾಸ್ ನಮ್ಮ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕು, 80s ಪೀರಿಯಡ್ ತೋರಿಸ್ಬೇಕಂದ್ರೆ. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಗಿನಿಂಗಿಂದ ನಮ್ಮ ಪ್ರಾಡಕ್ಟ್ ನಮಗೆ ಪಬ್ಲಿಸಿಟಿವರೆಗೂ ಎಲ್ಲ ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈವಾ ಚಿತ್ರತಂಡದಿಂದ ಸ್ಪೆಷಲ್ ಥ್ಯಾಂಕ್ಸು. ಆ್ಯಂಡ್ ಕನ್ನಡ ಜನತೆ, ಕನ್ನಡ ಆಡಿಯನ್ಸು, ಕನ್ನಡ ಪೀಪಲ್ಗೆ ಈ ಸಿನಿಮಾ ಮಾಡುವಾಗ 100% ಸಕ್ಸಸ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬ ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಾ. ಈ ಸಕ್ಸಸ್ ಇನ್ನಷ್ಟು ಸಿನಿಮಾಗಳನ್ನ ಮಾಡೋಂಥ ಮನಸ್ಥಿತಿ ಬರ್ತದೆ ನಮಗೆ. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸು. ಇದೇ ರೀತಿ ಕನ್ನಡ ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಬಂದು ನೋಡಿ ಪ್ರೋತ್ಸಾಹಿಸಿ. ಸೊ ನಮ್ಮ ಸಂಸ್ಥೆ 2ನೇ ಸಿನಿಮಾ ಅಂತ ಲವ್ಲಿ ನೆಕ್ಸ್ಟ್ ಇಯರ್ ಬರ್ತಾ ಇದೆ. ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದಕ್ಕೂ ಇದೇ ರೀತಿ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಅದಾದಮೇಲೆ ಐ ಶುಡ್ ಸೇ ಥ್ಯಾಂಕ್ಸ್ ಟು ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್. ನಮಗೆ ಫಸ್ಟು ಒಂದು ದೊಡ್ಡ ಮಟ್ಟದ ಅಮೌಂಟನ್ನು ಕೊಟ್ಟು ಈ ಸಿನಿಮಾ ನಾನು ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ತುಂಬ ಚೆನ್ನಾಗಿ ಒಂದು ಥಿಯೇಟರ್ ಸೆಟಪ್ ಮಾಡೋದು ಇದೊಂದು ಕಲೆ ರೀ. ಸಿನಿಮಾ ಮಾಡೋದಕ್ಕಿಂತ ಅದೊಂದು ದೊಡ್ಡ ಕಲೆ. ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಅದೇ 100 days ಫಂಕ್ಷನಿಗೆ ಸಿಗೋಣ. ಮಾತೆಲ್ಲ ರಿಸರ್ವ್ ಮಾಡಬೇಡಿ ಸರ್, ಸ್ವಲ್ಪ ಆದ್ರೂ ಇವಾಗ ಮಾತಾಡಿ. ಏನಾದ್ರೆ ನೋಡಿ, ಅಂದ್ರೆ ಮಾಧ್ಯಮದವ್ರಿಗೆ ಚೆನ್ನಾಗಿ ಗೊತ್ತು, ಫಲ್ಲಾಗಿ ಕನ್ನಡಿಗರಿಗೆ ಹೃತ್ಪೂರ್ವಕ ನಮನಗಳು ನಿಮ್ಮ ಪಾದಾರವಿಂದಕ್ಕೆ. ಪ್ರತಿ ಸಲ ಸಿನಿಮಾ ಮಾಡಿದವ್ರದ್ದು ಎಲ್ಲದು ಕಳೆದ 2 ವರ್ಷದಲ್ಲಿ ಗೋಳ್ ಕಥೆಗಳು ಇರ್ತಾ ಇತ್ತು. ಹಿಂಗೆ ಮಾಡಿದ್ವಿ ಮುಳುಗೋದ್ವಿ, ಅಯ್ಯೋ ಸಿನಿಮಾ ಬರಬೇಡಿ ಅಂತೇಳಿ ಎಲ್ಲ ಒಂದು ಕಡೆ ಇಂತಹ ವಿಕ್ಟ್ರೀಸ್ಗಳು, ಸಣ್ಣತೆಗಳನ್ನು ಮಾಡಿದವರಿಗೂ ನೋಡಿದವರಿಗೂ ಮಾಧ್ಯಮದವ್ರು ನಿಮಗೂ ಓಕೆ ಯಾರು ಇಲ್ಲಿ ಅಳ್ತಾ ಇಲ್ವಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕதை ಯಾರು ನೋಡ್ತಿದ್ರೆ ಕನ್ನಡಿಗರು ನೋಡ್ತಾ ಇಲ್ಲ, ಕನ್ನಡಿಗರೇ ಕನ್ನಡ ಬೆಳೆಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ಬೇಕು. ನಮ್ಮ ಸಿನಿಮಾ ಒಂದು ಅಪವಾದ ಆಗಿರೋದು ಅದು. ಈಗ ನೆಕ್ಸ್ಟ್ ವೀಕಿಂದ ಏನಾಗುತ್ತೋ ಗೊತ್ತಿಲ್ಲ. ಸಲಾರು, ಬೆಂಕಿ ಹಿಂಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಿಂತವಲ್ಲ. ಈ ಬರಗಾಲದಲ್ಲೂ ನಾವು ಒಂದು ಬೋರ್ವೆಲ್ ತೋಡಿ ನೀರು ಹೊರಗೆ ತೆಗೆಸಿದ್ವಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲಕ್ಕೆ, ಕನ್ನಡಿಗರ ಪ್ರೀತಿಗೆ ಧನ್ಯವಾದಗಳು. ಮುಖ್ಯವಾಗಿ ಆಮೇಲೆ ಅದೇನಾಗುತ್ತೆ, ಈಗ ಸ್ವಲ್ಪ ಮಂಜು ಸರ್ ಹೇಳ್ದಂಗೆಲ್ಲ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದಲ್ಲ, ಏನು ಹಾಗೆ ಹೇಳ್ಕೊಡೋದಿಲ್ಲ, ಒಂದು ದೊಡ್ಡ ವಿಷಯ. ಜಸ್ಟ್ ಒಂದು ಟೀಮ್ ಡಿಸ್ಕಷನಲ್ಲಿ ಹೆಂಗೆ ಆಗ್ತಾ ಇತ್ತು ಹಾಗೆ ಆಗ್ತಾ ಇತ್ತು. ಅದ್ರ ಜೆನ್ಯೂನ್ಲಿ ನನಗೆ ಉತ್ತರ ಕರ್ನಾಟಕ ಹೋಗೋಕ್ಕಾಗಿಲ್ಲ. ಬಟ್ ನಾವು ಮಂಡ್ಯ, ಮೈಸೂರಿಗೆಲ್ಲ ಹೋದಾಗ ಅಲ್ಲಿ RP ಆಗಿರ್ಬೋದು ಅಥವಾ ಜನರು ಬೇಸಿಕ್ಲಿ ಥಿಯೇಟರ್ ಓನರ್ಗಳು ಎಲ್ಲರೂ ಸೇರಿ ಒಂದು ಥರದ್ದು ಮಾಡಿ, ಸರ್ ಇಂಥದ್ದು ಬೇಕು ಸರ್, ಇಂಥದ್ದು ಬೇಕು ಸರ್ ಅಂತ ಹೇಳಿದಾಗ, ಈಗ ಒಂದು ಕಳೆದ ಪೋಸ್ಟ್ ಕೋವಿಡ್ ಆದಮೇಲೆ ಒಂಥರದ್ದು ಭಯ ನಮಗೆ, ಮೇಕರ್ಸ್ಗಳಿಗೆ, ಆ್ಯಕ್ಟರ್ಸ್ಗಳಿಗೆ ಎಲ್ರಿಗೂ ಒಂಥರದ್ದು ಯಕ್ಷ ಪ್ರಶ್ನೆ ಆಗಿ ಉಳಿದಿತ್ತು. ಹಾಗಿಂತಹ ಗೆಲುವುಗಳು ನಮಗೆ ಮುಂದೆ ಹೋಗೋದಕ್ಕೆ ಭರವಸೆ ನೀಡುತ್ತೆ. ಸೊ ಹಾಗಾಗಿ ಈ ಭರವಸೆಗೆ, ನಿಮ್ಮೆಲ್ಲರ ಪ್ರೀತಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ಋಣಿಯಾಗಿದ್ದೇನೆ. First of all, congratulations to entire Kaiva team. So already ಇವಾಗ ಕೈವಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ 25 days ಕಂಪ್ಲೀಟ್ ಮಾಡಿ ಇವತ್ತು ಒಂದು ಸಕ್ಸಸ್ ಮೀಟ್ ನಾವಿಲ್ಲಿ ಸೇರಿದ್ದೀವಿ. ಇದರಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದಕ್ಕೆ ನನಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಒಂದು 10 ದಿನದಿಂದ ನನ್ನ ತಲೆಯಲ್ಲಿ ದಿನ ಒಂದು ಹಾಡು ಕೇಳ್ತಿರೋದು ಸಂಕ್ರಾಂತಿ ಹಾಡು. ಸೊ ಅದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಗ್ಬಿಟ್ಟಿದೆ ಇವಾಗ. ಎವ್ರಿ ಡೇ ಕಾರಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಆ ಸಾಂಗ್ ಕೇಳಿದೆ, ಆಮೇಲೆ ಬೇರೆ ಸಾಂಗ್ ಕೇಳ್ಸೋದು ಹಾಗಾಗಿದೆ. ಈ ಕೈವಾ ನನಗೆ ಆಲ್ರೆಡಿ ಪಾಸಿಟಿವ್ ಎಲ್ಲ ರಿವ್ಯೂಸ್ ಬರ್ತಾ ಇತ್ತು. ನಾನು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಮೀಟಿಂಗ್ಗೆ ಅಂತ ಮೊನ್ನೆ ಬಂದಾಗ ನಾನು ಫಸ್ಟ್ ಅದೇ ಹೋಗಿ ಮೂವಿ ನೋಡೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಇಲ್ಲ, ಕೈವಾ ಸಿನಿಮಾ ನಾನು ಇಲ್ಲಿ ನೋಡೋದಿಲ್ಲ. ಯಾಕೆ ಅಂತಂದರೆ ಇಡೀ ಚಿತ್ರತಂಡದ ಜೊತೆ ದುಬೈಯಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋದಲ್ಲಿ ನಾನು ನೋಡಬೇಕು ಅಂತ ಒಂದು ಆಸೆ ನನಗಿದೆ. ಸೊ ಅದಕ್ಕೆ ತಯಾರಿ ಕೂಡ ನಾವು ಮಾಡ್ತಾ ಇದ್ದೀವಿ, ನಿರ್ಮಾಪಕರ ಜೊತೆನೂ ಮಾತಾಡ್ತಾ ಇದ್ದೀವಿ. ಕೆಲವು ಪ್ರೊಸೀಜರ್ಸ್ ಇರೋದ್ರಿಂದ ಸೊ ನಮಗೆ ಅಲ್ಲಿ ಓವರ್ಸೀಸಲ್ಲಿ ರಿಲೀಸ್ ಮಾಡೋಕ್ಕೆ ಅಲ್ಲಿದೆ ಬೇರೆ ಪ್ರೊಸೀಜರ್ಸ್ಗಳಿರುತ್ತೆ. ಅದು ಕೆಲಸ ನಡೀತಾ ಇದೆ. ಸೊ ಡೇಟ್ ಯಾವಾಗ ಅಂತ ಇನ್ನೂ ನಾವು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಜಾನ್ವರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಆದಷ್ಟು ಬೇಗ ಆದರೆ ಸೊ ನಾವು ಜಾನ್ವರಿಲಿ ಅಲ್ಲಿ ಓವರ್ಸೀಸಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಜೊತೆಗೆ ಎಲ್ಲ ಗಲ್ಫ್ ರೀಜನ್, ಕತಾರ್, ಬಹರೇನ್ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಸೊ ಎಲ್ಲ ಗಲ್ಫ್ ರೀಜನ್ ಇದರಲ್ಲಿ ನಾವು ರಿಲೀಸ್ ಮಾಡೋಕ್ಕೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಏನಾಗಿತ್ತು ಅಂದರೆ ಕಳೆದ
ಒಂದು 10 ವರ್ಷದಿಂದ ನಾನು ಏನಿದ್ದೀನಿ ಅಲ್ಲಿ, ನಾನು ಹೋದಾಗ ಸ್ಟಾರ್ಟಿಂಗ್ ಎಲ್ಲ ಕನ್ನಡ ಸಿನಿಮಾ ಅನ್ನೋದು ಒಂದು ತುಂಬಾ ಮಿಸ್ ಮಾಡ್ತಿದ್ದೆ. ಎಲ್ಲೋ ಒಂದೊಂದು ಬೆರಳಿಕೆಯಲ್ಲಿ ಆ ಕನ್ನಡ ಚಿತ್ರ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಏನಪ್ಪಾ ಇದು ಕನ್ನಡ ಸಿನಿಮಾಗಳೇನು ಬರೋದಿಲ್ಲ, ಒಳ್ಳೊಳ್ಳೆ ಚಿತ್ರಗಳು ಬಂದರೂ ಕೂಡ ಅಲ್ಲಿ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಯ್ಯೋ ಜನಕ್ಕೆ ಬರ್ತಾರೋ ಇಲ್ವೋ ಅನ್ನೋದೊಂದು ಇದಿತ್ತು. ಖಂಡಿತ ಅಲ್ಲ, ಯಾವುದೇ ದೊಡ್ಡ ಸಿನಿಮಾ ಅಂತ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಕನ್ನಡ ಚಿತ್ರ ಒಂದು ಕ್ವಾಲಿಟಿ ಆಗಿರ್ಬೋದು, ಟೆಕ್ನಿಕಲ್ ಇದಾಗಿರ್ಬೋದು, ಅದು ಬೇರೆ ಲೆವೆಲ್ ಅಲ್ಲೇ ಇದೆ. ಅದು ಪ್ರತಿಯೊಬ್ಬರಿಗೂ ದುಬೈಯಲ್ಲಿ ಬೇರೆ ರಾಜ್ಯದವರಾಗಿರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ಕಂಟ್ರಿ ಆಗಿರ್ಬೋದು, ಎಲ್ಲರಿಗೂ ಗೊತ್ತು. ಇವಾಗ ಹಿಂಗಾಗಿದೆ ಅಂತಂದ್ರೆ ಬೇರೆ ನಮ್ಮ ನೆರ ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಯವರು ಬಂದು ಕನ್ನಡ ಸಿನಿಮಾ ಬಗ್ಗೆ ಕೇಳೋಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೆಳೆದಿದೆ ಅನ್ನೋದು ನನಗೊಂದು ಹೆಮ್ಮೆ ವಿಷಯ. ಸೊ ಒಳ್ಳೆ ಕಂಟೆಂಟ್ ಚಿತ್ರ ಬಂದ್ರೆ ನಮ್ಮ ಕಡಲಾಚೆ ಕನ್ನಡಿಗರು ಯಾರಿದ್ದಾರೆ ಖಂಡಿತ ಅವರೆಲ್ಲ ನೋಡಿ ಹರಸಿ ಹಾರೈಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಸೊ ಈ ಒಂದು ಕೈವ ಚಿತ್ರನೂ ಕೂಡ ಆದಷ್ಟು ಬೇಗ ಅಲ್ಲಿ ನಾವು ರಿಲೀಸ್ ಮಾಡಿ ಎಲ್ಲ ಪ್ರಯತ್ನದಲ್ಲಿ ಇದ್ದೀವಿ. ಸೊ ಅಲ್ಲೂ ಕೂಡ ನಾವು ಖಂಡಿತ ಈ ಒಂದು ಕೈವ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಕೈವ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಬಹಳ ಪ್ರಮುಖವಾದ ಪಾತ್ರ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆ ಎಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಕೈವ ಸಿನಿಮಾಗೆ. ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿ ನಮ್ಮನ್ನು ಯಶಸ್ಸುಗೊಳಿಸಿರೋದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನನಗೆ ಈ ಪಾತ್ರ ಸಿಕ್ಕಿ ನಾನು ಈ ತಂಡದೊಳಗೆ ನಾನು ಮೂಗ್ಬಟ್ಟು ತಂಬು ಅನ್ನೋ ಒಂದು ಪಾತ್ರ ಮಾಡಿ ಇಡೀ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದಕ್ಕೆ ಒಳ್ಳೆ ನಟನೆ ಮಾಡಿದ್ದೀನಿ ಅನಿಸ್ಕೊಳ್ಳೋಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದ ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದ ನಾಯಕ ನಟ ಧನ್ವಿರವರ ಒಂದು ಸರಳತೆ, ಅವರ ಒಂದು ಒಳ್ಳೆ ಗುಣ, ಅಂದರೆ ಎಲ್ಲ ಕಲಾವಿದರು ಒಂದೇ, ನಾನು ಹೀರೋ, ನನಗೆ ಬೇರೆ ಕಲಾವಿದರು ಎಲ್ಲರಿಗಿಂತ ನಾನು ತುಂಬ ಇರಬೇಕು ಆ ಸ್ಕ್ರೀನಲ್ಲಿ, ಆ ಥರದ್ದು ಏನೂ ಇಲ್ಲದೆ ಒಂದು ಪಾತ್ರವಾಗಿ ಅವ್ರ ಕೈವ ಅನ್ನೋ ಒಂದು ಪಾತ್ರವಾಗಿ ಮಾಡಿ ನಮಗೆಲ್ರಿಗೂ ಎಲ್ಲ ಪಾತ್ರಗಳಿಗೂ ಅದೇ ಸರಿ ಸಮಾನವಾಗಿ ಎಲ್ಲ ಪಾತ್ರಗಳಿಗೂ ಒಂದು ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಿರ್ದೇಶಕರು ಏನು ಹೇಳ್ತಾರೋ ಅದಕ್ಕೆಲ್ಲ ಬದ್ಧವಾಗಿ ಇವತ್ತು ನಾವು ಏನು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊತೀವೋ ಅದಕ್ಕೆ ಪ್ರಮುಖವಾದ ಕಾರಣ ಧನ್ವೀರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಳ್ಳೆ ಗುಣಕ್ಕೆ, ನಿಮ್ಮ ಸರಳತೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮೇಘಾ ಶೆಟ್ಟಿ ಅವರು ಇರ್ಬೋದು, ಆಮೇಲೆ ನಮ್ಮ ರೋಸಿ, ಆಮೇಲೆ ನಮ್ಮ ಎಲ್ಲ ಅದೇ ರೀತಿ ರಂಗಭೂಮಿ ಕಲಾವಿದರಿಗೆ ಬಹಳಷ್ಟು ಅವಕಾಶ ಮಾಡಿಕೊಟ್ಟಿರೋದು ಈ ಸಿನಿಮಾದಲ್ಲಿ. ಹಾಗೆ ರಾಘು ಶಿವಮೊಗ್ಗ ಇರ್ಬೋದು, ಆಮೇಲೆ ಗಿರಿರಾಜ್ ಅಣ್ಣ ಇರ್ಬೋದು, ಇವರು ಎಲ್ಲರೂ ನನ್ನ ಜೊತೆ, ಆಮೇಲೆ ಇವರು ನಮ್ಮ ನಂದ ಸರ್ ಅವ್ರು ಬರಲಿಲ್ಲ, ನಂದ ಸರ್ ಇರ್ಬೋದು, ಇವ್ರಿಗೆಲ್ಲರೂ ನನಗೆ ಸೆಟ್ಟಲ್ಲಿ ಬಹಳನೇ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನನಗಿಂತ ಸೀನಿಯರ್ ಆ್ಯಕ್ಟರ್ಸ್ ಅವರು. ಯಾವುದೇ ಒಂದು ಸೀನ್ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು, ಈ ರೀತಿ ತೊಗೊಂಬಂದ್ರು, ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ರತಿಯೊಬ್ಬರು ಇನ್ಪುಟ್ ಕೊಟ್ಟು ಪ್ರತಿಯೊಬ್ಬರ ಕಡೆಯಿಂದಲೂ ಬಹಳ ಪಾಸಿಟಿವ್ ಆಗಿದ್ದರಿಂದ ಆ ಹೆಲ್ತಿ ಕಾಂಪಿಟೇಷನ್ ಅನ್ನೋದು ಇತ್ತಲ್ಲ ಆ್ಯಕ್ಟರ್ಸಲ್ಲಿ, ಆ ಕಾಸ್ಟಿಂಗೇ ಅದ್ಭುತವಾಗಿದೆ. ಅದರಲ್ಲಿ ಹೆಲ್ತಿ ಕಾಂಪಿಟೇಷನ್ ಇತ್ತಲ್ವ, ನಾವು ಪ್ರತಿದಿನ ಸೆಟ್ಟಲ್ಲಿ ಗಿರಿರಾಜ್ ಸರ್ ಅಂತೂ ನನಗೆ ಒಂಥರ ಡಿಕ್ಷನರಿ ನೋಡಿದಂಗೆ ಆಗುತ್ತೆ. ಅವ್ರನ್ನ ಭಾಷೆ ಶುದ್ಧತೆ ಇರ್ಬೋದು, ಆಮೇಲೆ ನಮ್ಗೆ ಹೇಳ್ಕೊಡೋದು ಪ್ರತಿಯೊಂದು, ನಿರ್ದೇಶಕರು ಬೇರೆದ್ರಲ್ಲಿ ಏನಾದರೂ ಬ್ಯುಸಿ ಇದ್ದರೆ ಇವ್ರುಗಳು ಎಲ್ಲರೂ ನಮ್ಗೆ ಹೇಳ್ಕೊಡೋದ್ರಲ್ಲಿ ಹೇಳ್ಕೊಡ್ತಿದ್ರು. ಹಾಗೆ ಇಡೀ ತಂಡ, ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಶ್ವೇತಪ್ರಿಯ ಅವರು DOP ಇರ್ಬೋದು, ಆಮೇಲೆ ಅರ್ಜುನ್ ಮಾಸ್ಟರ್ ಇರ್ಬೋದು, ಆಮೇಲೆ ಧರಣಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ಇವರೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಸೇರಿ ಮಾಡಿರೋದಕ್ಕೋಸ್ಕರನೇ ಇವತ್ತು ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿ ಇವತ್ತು ಸಕ್ಸಸ್ ಮೀಟಲ್ಲಿ ನಿಮ್ಮ ಮುಂದೆ ಕೂತ್ಕೊಳ್ಳೋ ಕಾರಣ ಆಯಿತು. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಟೀಮ್, ಬಾಲು ಸರ್, ಕೃಷ್ಣ ಸಾರು, ಮತ್ತು ಅಪ್ಪು, ಹಾಗೆ ರವೀಂದ್ರ ಸರ್ ಪ್ರೊಡ್ಯೂಸರು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾಸ್ಟ್ಯೂಮ್ ದಯಾ ಅನ್ನೋರ್ನಿಂದಲೇ ನನಗೆ ಈ ಪಾತ್ರ ಸಿಕ್ಕಿದ್ದು. ಒಂದು ಕಾರಣಾಂತರಗಳಿಂದ ಒಂದು ಕಾಸ್ಟ್ಯೂಮ್ ಹೇಗಿರುತ್ತೆ ಅಂತ ದೂರದರ್ಶನ ಸಿನಿಮಾದಲ್ಲಿ ನಂದು ಕಾಸ್ಟ್ಯೂಮ್ ಇತ್ತು 80s. ಆ ಫೋಟೋ ತೊಗೊಂಡೋಗಿ ಆ ರೆಫರೆನ್ಸ್ಗೋಸ್ಕರ ತೋರಿಸಿದ್ರು ಜಯತೀರ್ಥ ಸರ್ಗೆ. ಆ ರೆಫರೆನ್ಸ್ ತೋರಿಸೋದು ಜಯತೀರ್ಥ ಸರ್ಗೆ, ಹೌದಲ್ವಾ ಮಂಜು ಇದ್ದಾರಲ್ಲ, ಮಂಜು ಕೈಲಿ ಪಾತ್ರ ಮಾಡಿಸ್ಬೋದು ಅಂತೇಳಿ ಅವತ್ತು ದಯಾನ, ಥ್ಯಾಂಕ್ ಯು ಸೋ ಮಚ್ ಕಾಸ್ಟ್ಯೂಮ್ ದಯಾ ಅವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಫೋಟೋ ತೋರಿಸಿಲ್ಲ ಅಂದರೆ ಇವತ್ತು ಕೈಲ ಮತ್ತೆ ಗೊತ್ತಿಲ್ಲ ಅದು. ಹಾಗಾಗಿ ಪ್ರತಿಯೊಬ್ಬರಿಗೂ, ಡೈರೆಕ್ಷನ್ ಟೀಮ್ ನಾಗೇಶನ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲರಿಂದಲೂ ಕೈವ ಈ ಟೀಮ್ ವರ್ಕು, ಈ ಸಕ್ಸಸ್ಸು ಇನ್ನೂ ಮುಂದೆ, ಇನ್ನೂ 50 ಡೇಸು ಜಾನ್ವಿ ಅವರು ಹೇಳಿದಂಗೆ ಇನ್ನೂ ಸಕ್ಸಸ್ ಆಗ್ತಾ ಹೋಗುತ್ತೆ.
ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ದಯವಿಟ್ಟು ಸಿನಿಮಾ ನೋಡದೆ ಇರೋರು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತ ಹಾಗೂ ಧನ್ಯವಾದಗಳು. ನೀವು ಕೊಟ್ಟಂತ ಪ್ರೋತ್ಸಾಹ, ನೀವು ಕೊಟ್ಟಂತ ಪುಷ್ ಇವತ್ತು ನಮ್ಮ ಸಿನಿಮಾ ಕೈವಾದ ಸಕ್ಸಸ್ ಮೀಟ್ ನಡೀತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ನಿಮ್ಗಳಿಂದ. ಸೊ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಇನ್ನು 50ನೇ ದಿನದ ಸಕ್ಸಸ್ ಮೀಟಿಗೆ ಮತ್ತೊಮ್ಮೆ ಸಿಗೋಣ. ನನ್ನ ಪಾತ್ರ ಈಗಾಗಲೇ ಎಲ್ರು ಮೆಚ್ಕೊಂಡಿದ್ದಾರೆ, ರೋಸಿ ಅನ್ನೋ ಪಾತ್ರ. ನೀವು ಎಲ್ಲ ಸಿನಿಮಾ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿದ್ದೀರಾ ಅಲ್ವಾ? ಹೌದಾ ಇಲ್ವಾ? ಅಣ್ಣ ತಮ್ಮ ನಿಮ್ಗೆ ಕೇಳ್ತಾ ಇರೋದು, ನೋಡಿದ್ದೀರಾ ಅಲ್ವಾ? ಸೊ ಎಸ್, ಅಲ್ಲ ಅಣ್ಣ ತಮ್ಮ ಅಂದ್ರೆ ಯಾರು ಹೇಳಲ್ಲ ಅಂದ್ರು ನಮ್ಮ ಹೀರೋ ಸರ್. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಸಕ್ಸಸ್ ಮೀಟ್ ನೋಡೋದಕ್ಕೆ ನಾವೆಲ್ಲ ಆಕ್ಟರ್ಸ್ ಕಾಯ್ತಾ ಇರ್ತೀವಿ. ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋತೀವಿ, ಎಷ್ಟು ಸಿನಿಮಾಗಳು ಒಂದು ವಾರ ತನಕ ಬಂದು ಸಕ್ಸಸ್ ಮೀಟ್ ಇನ್ನೇನು ಕಾಲಿಡ್ತಿದ್ದಂಗೆ ಹೊಟ್ಟೋಗುತ್ತೆ. ಬಟ್ ಈ ಒಂದು ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಸರ್. ಅವರ ಒಂದು ಗಟ್ಟಿಯಾದ ಒಂದು ಕತೆ, ಆ ಕತೆಗೆ ತಕ್ಕಂತ ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ಕೊಂಡ್ರು. ಅದರಲ್ಲಿ ನಮ್ಮ ಹೀರೋ ಅವರು ಧನ್ವೀರು, ಮೇಘಾ ಶೆಟ್ಟಿ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಷ್ಟಲ್ಲದೆ ಐ ಮೀನ್ ಆಸ್ ಅ ಟೀಮ್ ನಾವು ಇವಾಗ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ವಿಜಯ ಯಾತ್ರೆ ಎಲ್ಲ ಆದ್ಮೇಲೆ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ಗಳು ನಮ್ಗೆ ಆಕ್ಚುಲಿ ಇದೆ ತುಂಬಾ ಹಂಚ್ಕೊಳ್ಳೋದಕ್ಕೆ. ಆದ್ರೆ ಸಮಯ ತುಂಬಾ ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ. ಸೊ ಈ ಸಿನಿಮಾ ಯಾರೆಲ್ಲ ನೋಡಿದೀರಾ ದಯಮಾಡಿ ಸಿನಿಮಾನ ನೋಡಿ. ನಮ್ಮ ಮಂಜು ಸರ್ ಆಗಿರ್ಬೋದು, ನಮ್ಮ ರಾಘವ್ ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸಖತ್ತಾಗಿ ನಟನೆ ಮಾಡಿದ್ದಾರೆ. ನೀವೆಲ್ಲರೂ ಹೇಳ್ತೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ನಟರು ಕೂಡ ಇದಾರ ಅಂತ. ಅಂಡ್ ನಮ್ಮ ಗಿರಿರಾಜ್ ಸರ್ ಅವರು ಡೈರೆಕ್ಷನ್ ಜೊತೆ ನಟನೆಯನ್ನ ಮಾಡಿದ್ದಾರೆ. ಮಹಾಂತೇಶ್ ಅವರು ಬೆಸ್ಟ್ ಕಮಿಡಿಯನ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ. ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇ ತುಂಬಾ ಒಬ್ರುಕೊಂಡ್ರೆ ತಪ್ಪಾಗುತ್ತೆ. ದಯಮಾಡಿ ಫಿಲ್ಮ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ, ನಮ್ಮ ಜೊತೆ ಈ ಥರದ್ದೊಂದು ಸಂಭ್ರಮವನ್ನು ಹಂಚ್ಕೊಳ್ತಾ ಇರೋದಕ್ಕೆ. ತುಂಬಾ ಹೊತ್ತಾಗಿದೆ ಪಾಪ, ಸಾರಿ, ಗೊತ್ತಿಲ್ಲ, ಕೆಲವು ಅನಾನುಕೂಲಗಳಾಗಿದ್ರೆ ನನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಾಲು, ಈಗ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ, ಬಾಲು ಅವ್ರು ಹೇಳಿದ ಅಷ್ಟೂ ಜನಕ್ಕೆ ನನ್ನ ಕೃತಜ್ಞತೆ ಇರುತ್ತೆ. ಎಲ್ಲ ಡಿ ಬಾಸ್ ಇಂದ ಆದಿಯಾಗಿ ಹಿಡಿದು ಇವತ್ತು ಇಲ್ಲಿ ನನ್ನ ಮುಂದೆ ನಿಂತಿರೋ ಈ ಆಂಕರ್ ಅನುಷಾ ತನಕ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇರುತ್ತೆ. ಮುಖ್ಯವಾಗಿ ನಾನು ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದ್ರೆ ತುಂಬಾ ಮುಖ್ಯ. ನಾನು ಸಿನಿಮಾ ಒಳಗಡೆ ಏನೆಲ್ಲ ಡಿಸೈನ್ ಮಾಡ್ಬೇಕು ಎಲ್ಲ ಮಾಡಿದ್ದೀನಿ ಸರ್. ಆದ್ರೆ ಇಷ್ಟೊತ್ತಂತ ನೀವು ಒಂದು ವಿಟಿ ನೋಡಿದ್ರ ಆ ವಿಡಿಯೋ, ಆ ಎಲ್ಲದರ ನಿರ್ದೇಶನ ಮತ್ತು ಆ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡುವಷ್ಟು ಟ್ಯಾಲೆಂಟ್ ನನಗಿಲ್ಲ, ಸತ್ಯ ಹೇಳ್ತೀನಿ ಸರ್. ಕಥೆನಲ್ಲಿ ಏನೋ ಬರೀತೀನಿ, ಪಾತ್ರಗಳು ಬರೀತೀನಿ, ಅದ್ರ ಹಿಂಗ್ ಮಾತಾಡ್ಬೇಕು, ಅದೇನ್ ಮಾಡ್ಬೇಕು ಅನ್ನೋದು ಮಾಡಿಸ್ತೀನಿ. ಆದ್ರೆ ಇಷ್ಟು ಸಂಭ್ರಮವನ್ನ ಒತ್ತಿಗೆ ಹಿಡಿದು ನನ್ನ ಮುಂದೆನೆ ಹಿಂಗ್ ತೋರಿಸಿದ್ರಲ್ಲ, ಆ ಪ್ರತಿಭೆ ಬಹಳ ದೊಡ್ಡದು ಸರ್. ಕಲಿಬೇಕು ನಾನು ನಿಮ್ಮ ಹತ್ರ. ಸಾಧ್ಯವಾದ್ರೆ ಖಂಡಿತ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಒಂದು ಎರಡನೇದು, ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ ಆರ್ಪಿಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ. ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ರು ಆಪರೇಟರ್ನ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ, ಸರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್, ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು. ಯಾಕೆ ಅವರು ಸರ್ ಒಂದು 2 ಸಿನಿಮಾ ಮಾಡಿ ಸರ್, ವರ್ಷಕ್ಕೆ ಒಂದು 2 ಸಿನಿಮಾ ಮಾಡಿ ಸರ್ ಪ್ಲೀಸ್, ಹೀಗಾಗಿ ನೋಡಿ ಸರ್, ಜನ ಇದ್ದಾರೆ ಸರ್, ನೋಡ್ತಾರೆ ಸರ್ ಅಂತ ಹೇಳ್ತಾರೆ. ನಮ್ಗೆ ಭಯ ಸರ್, ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ. ಎಷ್ಟು 6 ತಿಂಗಳು ಒಂದು ಕತೆ ಬಂದು ಟಕ್ಕಂತ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋಷ್ಟಲ್ಲ. ಈ ಒಂದು ಕೈವ ಸಿನಿಮಾನ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲಿ 2 ವರ್ಷ ಆಗಿದೆ. ಅದಕ್ಕೆ CG ಇರುತ್ತೆ, ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗಕ್ಕೆ ಇಷ್ಟಪಡೋದಿಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟಿಡಿದು ಕೂತಿರ್ತೀವಿ. ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು, ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು, ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನ ರೀಚ್ ಆಗುವಂತ ಕೆಲಸಗಳ ಆದಷ್ಟು ಒಳ್ಳೇದು. ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ ಆರ್ಪಿಗಳಿಂದ, ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನರ್ಸ್ಗಳ ಕಡೆಯಿಂದ. ಇದೆಲ್ಲ ಒಂದು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ಸು ಏನು, ಆ ಅಂಕಿ ಅಂಶಗಳೆಲ್ಲ ಅವ್ರು ಹೇಳ್ತಾರೆ, ಅದು ನಡೆಯುತ್ತೆ, ಜನ ನೋಡ್ತಿದ್ದಾರೆ, ಸಂತೋಷ. ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್. ಹೇಗೆ ಅಂತಂದ್ರೆ,
ಒಬ್ರು ಹೆಣ್ಮಗಳು ಫೋನ್ ಮಾಡಿ, ಸರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಒಬ್ಬ ಕೈವ ಇರ್ಲಿಲ್ಲ ಸರ್ ಅವತ್ತು ಅಂತ ಯಾರೋ ಹೇಳ್ತಾರೆ ಸರ್. ಅದು ನನಗೆ ಬಹಳ ತುಂಬಿ ಬರುತ್ತೆ. ನಾನು ಏನು ಮುಖ್ಯವಾಗಿ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು, ಹೆಣ್ಣನ್ನ ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆನಿ ಕಾಸ್ಟ್ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಲೈನ್ ಏನಿದೆ, ಅದು ನನಗೆ ಈ ವಿಟಿ ನೋಡಿದಾಗ ಒಂದನ್ಸಿತ್ತು, ಕೈವ ಈಕೆಯನ್ನ ಸಲ್ಮಾನ್ಗಳನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ, ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವನನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವಾಗ್ಲು ಗ್ರೇಟ್ ಅನ್ನಿಸ್ತು. ಹೀಗೆ ಇರ್ಲಪ್ಪ, ಈ ಕೈವ ಪಾತ್ರ ನಿನ್ನೊಳಗಡೆನೆ ಇರ್ಲಿ, ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು, ಎಷ್ಟೇ ಪಾತ್ರಗಳನ್ನ ನಿನ್ನಲ್ಲಿ ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಣು ಮಕ್ಕಳನ್ನ ನಾವು, ನಮ್ಮ ಸುತ್ತ ಇರೋ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರ್ಲಿ. ಸಂತೋಷ. ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ. ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ. ಇದೆಲ್ಲ ನನಗೆ ತುಂಬಿ ಬಂತು. ನಿಜ ಇವತ್ತು ಏನೇನೋ ಕಾಂಪಿಟೇಷನ್ ಇದೆ, ಇವತ್ತಿನ ಸಕ್ಸಸ್ ನ ಅದು ಹೇಗೆ ಎಳಿತಾರೋ ನನಗೂ ಗೊತ್ತಿಲ್ಲ. 2 ಸಿನಿಮಾ ದೊಡ್ಡದು ಬರ್ತಾ ಇದೆ ನಾಳೆ ನಾಡಿದ್ದಲ್ಲಿ. ಅದು ಒಂದು 3-4 ತಿಂಗಳಿಂದನೇ ಬುಕ್ ಆಗಿದ್ದೇವೆ ಅದರ ಥಿಯೇಟರ್ಗಳೆಲ್ಲ. ಅವ್ರ ಥಿಯೇಟರ್ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರ್ಲಿಲ್ಲ. ಇದು ಏನೇನೋ ಇದೆ ಸರ್ ಇಲ್ಲಿ, ನನಗೆ ಗೊತ್ತಿಲ್ಲ. ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ, ಜನ ಫೋನ್ ಮಾಡ್ತಿದ್ದಾರೆ ನನಗೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನ ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ. ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು, ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮ್ಮ ಮತ್ತೆ ಹೌದು ಇಲ್ಲ ಸರ್, ನನಗೆ ಹೇಳಿದ್ದೆ ಅದು, ಯಾವ್ದನ್ನು ಜಾಸ್ತಿ ಮಾಡಿದೆ, ಎಷ್ಟು ಬೇಕು ಅಷ್ಟೇ ಹೇಳ್ಬಿಟ್ಟು ಮುಗಿಸಿದ್ರಲ್ಲ ಥ್ಯಾಂಕ್ಸ್ ಅಂತ ಹೇಳಿದ್ರು ಪ್ರೇಕ್ಷಕರು ಸರ್. ಅಂದ್ರೆ ತುಂಬಾ ಹೇಳ್ತೀನಿ ಸರ್, ಈಗ ವಿಮರ್ಶಕರಿಗಿಂತ ಪ್ರೇಕ್ಷಕ ಇಷ್ಟ ಸರ್, ಎಲ್ಲೂ ಬರೋಲ್ಲ ಸರ್, ಸೂಪರ್ ಸರ್, ಅಲ್ಟಿ ಸಿನಿಮಾ, ಒಂದಷ್ಟು ಖರಾಬ್ ಮೂವಿ, ಬೆಂಕಿ ಇದ್ರದ್ದು ಒಂದೊಂದಷ್ಟು ಅವರ ನಾಡಿ ಮಿಡಿತ ಅದೇ ಸರ್. ಮತ್ತೆ ಮತ್ತೆ ನನಗೆ ಮನನ ಆಗಿದ್ದಿಷ್ಟೇ, ಸಿನಿಮಾ ಅನ್ನೋದು ಮುಖ್ಯವಾದ ಧರ್ಮ. ನಾವು ಏನ್ ಬೇಕಾದ್ರೆ ಹೇಳೋಣ ಸರ್, ಇದೊಂದು ಕತೆ, ಇನ್ನೊಂದು ಯಾವ್ದೋ ಬೆಲ್ ಬಾಟಮ್, ಇನ್ನೊಂದು ಯಾವ್ದೋ ಬನಾರಸ್, ಮತ್ತೊಂದು ಯಾವ್ದೋ ಮಾಡ್ತಿರ್ತೀವಿ ಮುಂದಕ್ಕೆ. ಆದ್ರೆ ಬಹಳ ಮುಖ್ಯವಾದ ಧರ್ಮ. ಆ ಎಂಟೈರ್ ಪ್ರೇಕ್ಷಕರನ್ನ ನಾನು ನೋಡಿ, ನಾನು ಬೀದಿ ನಾಟಿದ್ದವನು, ಈಗಲೂ ನನ್ನ ಬೀದಿ ನಾಟಕದ ಅನುಭವವೇ ಆಯ್ತು. ಆ ಪ್ರೇಕ್ಷಕರನ್ನೆಲ್ಲ ನಾನು ಮೀಟ್ ಮಾಡಿದ್ದು, ಅವರು ನನಗೆ ಹೇಳಿದ್ದು ಒಂದೇ, ಎಲ್ಲೂ ಬೋರ್ ಆಗ್ಲಿಲ್ಲ. ಅದೇ ದೊಡ್ಡ ಧರ್ಮ ಅಂತ ಅನಿಸ್ತಾ ಇದೆ ಸರ್. ನಾವ್ ಏನಾದ್ರೂ ಕತೆ ಹೇಳೋಣ, ಕಾಮಿಡಿ ಮಾಡ್ತೀವೋ, ನಗಿಸ್ತೀವೋ, ಅಳಿಸ್ತೀವೋ, ಹಾಡು ಹೇಳಿಸ್ತೀವೋ, ಡಾನ್ಸ್ ಮಾಡಿಸ್ತೀವೋ, ಹುಡುಗರಿಗೆ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲೂ ಬೋರ್ ಆಗ್ತಿದ್ದಂಗೆ ನಾವು ನೋಡ್ಕೊಳ್ಬೇಕಾದ್ದು ಬಹಳ ದೊಡ್ಡ ಸಿನಿಮಾ ಧರ್ಮ ಅನ್ನೋದು ಮತ್ತೆ ಮತ್ತೆ ಮನನವಾಯ್ತು. ಆದಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್, ಏನಂತಂದ್ರೆ ಎಲ್ಲಿ ಚೆನ್ನಾಗಿ ಆಗ್ತಾ ಇದೆ ಸರ್, ಲಿಡೋದಲ್ಲಿ ತುಂಬಾ ಅದ್ಭುತವಾಗಿ ಹೋಗ್ತಿದೆ ಸರ್ ನಮ್ಮ ಸಿನಿಮಾ. ನಿನ್ನೆ ಅದನ್ನೆಲ್ಲ ಅವ್ರು ಮಾತಾಡ್ತಾರೆ ಸರ್, ಅದ್ರ ಬಗ್ಗೆ ಅವರು ಕ್ಲಿಯರ್ ಆಗಿ ಕೊಡ್ತಾರೆ. ಬಟ್ ನನಗೆ ತುಂಬಿ ಬಂದದ್ದು ಮಾತಾಡ್ತಾರೆ ಸರ್. ಅಂದ್ರೆ ನಾವು ಆಕ್ಚುಲಿ 250 ಸ್ಕ್ರೀನ್ ಫಸ್ಟ್ ಇದು ಮಾಡಿ ಸರ್. ಫಸ್ಟ್ ವೀಕು ಸರ್ 280 ಇದೆ ಈಗ ಪ್ರೆಸೆಂಟ್. 35 ನಾವು ಆ್ಯಡ್ ಮಾಡಿದ್ದೀವಿ. ಬಟ್ ಕಾಂಪಿಟೇಷನ್ ಇರೋದಂತೂ ಸತ್ಯ. ಇವಾಗ ಸಲಾರ್ ಆಗಿರ್ಬೋದು, ಡಂಕಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಟ್ ನಾವು 150 ಸ್ಕ್ರೀನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ಕಂಟಿನ್ಯೂ ಮಾಡ್ತೀವಿ ಸರ್ ಸಿನಿಮಾ. 3rd ವೀಕ್ ಕಂಟಿನ್ಯೂ ಮಾಡ್ತೀವಿ ನಾವು. 150 ಸ್ಕ್ರೀನ್ ಅಂತೂ ಮಾಡ್ತೀವಿ. ಸೊ ಮಲ್ಟಿಪ್ಲೆಕ್ಸ್ ಅಲ್ಲಿ ಅದು ಎಲ್ಲಿ ಅಂದ್ರೆ ಅವ್ರಿಗೂ ಏನಾಗ್ತಿದೆ ಅಂತಂದ್ರೆ, ಈಗ 1,500 ರೂಪಾಯಿ ಪರ್ ಟಿಕೆಟ್ ಮಾಡಿದ್ದಾರೆ ಸರ್ ಸಲಾರು. ಡಂಕಿ 1,500 ಟಿಕೆಟ್ ಮಾಡಿದ್ದಾರೆ. ಜನ ಓವರ್ ನೈಟ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಸಿನಿಮಾ 150 ರೂಪಾಯಿ ಟಿಕೆಟು, 110 ರೂಪಾಯಿ ಟಿಕೆಟ್, 80 ರೂಪಾಯಿ ಟಿಕೆಟು ಇದೆ ಇವತ್ತು ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ. ಬಟ್ 1,500 ಕೊಟ್ಟರು ಟಿಕೆಟು ಬುಕ್ಕಿಂಗ್ ಆಗುವಂಥ ಪರಿಸ್ಥಿತಿಲಿ ಇದೀವಿ ನಾವು. 5 ಗಂಟೆ ಶೋ, ಮಾರ್ನಿಂಗ್ 5 ಗಂಟೆ ಶೋ 1,500 ರೂಪಾಯಿ ರೇಟ್ ಇರುತ್ತೆ. ನಾವು ಕನ್ನಡ ಆಡಿಯನ್ಸ್ ಬುಕ್ ಮಾಡ್ತಾರೆ. ಸೊ ಹಂಗಿದೆ. ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಚಾಯ್ಸು. ಬಟ್ ಎಲ್ಲರೂ ಥಿಯೇಟರ್ ಸೆಟಪ್ ಅಲ್ಲಿ ನಾವು 150 ಕಂಟಿನ್ಯೂ ಮಾಡ್ತೀವಿ. ಹೌದು ಸರ್, ಎಲ್ಲ ಸಿಂಗಲ್ ಸ್ಕ್ರೀನೇ 35 ಸ್ಕ್ರೀನ್ ಆ್ಯಡ್ ಮಾಡಿದ್ವಿ ಸರ್ ನಾನು ಸೆಕೆಂಡ್ ವೀಕು. ಆದಷ್ಟು ಡಿಸಿ ಸೆಂಟರ್ ಅಲ್ಲಿ ಸಿಕ್ಕಿದಂತ ಒಂದು ದೊಡ್ಡ ಬೆಂಬಲ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಕಾಣಿಲ್ಲ. ಅಂದ್ರೆ ಪಾಪ ಅವರು ಬಂದು ಸಿನಿಮಾ ಮಲ್ಟಿಪ್ಲೆಕ್ಸ್ ಜನ ಒಳಗೇನೆ ಅನುಭವಿಸ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಅವ್ರು ಮಾತಾಡ್ಲಿಲ್ಲ, ಬಟ್ ಅಲ್ಲಿ ಕೂಗ್ತಾರೆ. ಆ ಹರ್ಷ, ಆ ಪ್ರತಿಯೊಂದು ಸೀನ್ಗೂ ನಾನು ಕೂತ್ಕೊಂಡು ನೋಡಿದೆ ಅವ್ರ ಜೊತೆನಲ್ಲಿ. ನಾನು ಹೀಗ್ ಮಾಡದ್ನ, ಇದಕ್ಕೆ ಈ ತರ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ, ವಾವ್. ನನಗೆ ಒಂದು ಓಕೆ, ಈ ಸೀನ್ ವರ್ಕ್ ಆಯ್ತು, ಈ ಸೀನ್ ವರ್ಕ್ ಆಯ್ತು, ನೆಕ್ಸ್ಟ್ ಬರೆಯೋದಕ್ಕೆ ನಮ್ಗೇನೋ ಒಂದು ಬೇಕಲ್ಲ ಸರ್. ಆ ಶಿಳ್ಳೆ ಚಪ್ಪಾಳೆಗಳೇ ನಮಿಸ್ಬೋದು. ಟೋಟಲ್ ಇವಾಗ ಒಂದು 300 ಸ್ಕ್ರೀನ್ ಇರ್ಬೋದು ಸರ್ ಎಂಟರ್ ಕರ್ನಾಟಕ.
ಆ 300 ಸ್ಕ್ರೀನಲ್ಲಿ ಇವಾಗ 3 ಸಿನಿಮಾ ಅಂತ ತಿಳ್ಕೊಳ್ಳೋಣ. ಈಗ ನಮ್ಮದು ಸೇರಿ ಮೇಜರ್ ಸಿನಿಮಾ 3 ಸಿನಿಮಾ ಅಂತ ಹೇಳಿದ್ರೆ ನಾವು ಮುಖ್ಯ ಸ್ಪಿಟ್ ಮಾಡೋಣ ಅಂತ ಹೇಳಿದ್ವಿ. ಅಟ್ಲೀಸ್ಟ್ ಒಂದು 2 ಶೋ ನಮ್ದಕ್ಕೆ 2 ಶೋ ಕೊಡಿ ಅಂತ 4 ನಾವು ಬಿಟ್ಕೊಡೋಕೆ ಮಾಡ್ತಿರ್ಲಿಲ್ಲ. ಅದು ಒಪ್ತಾ ಇಲ್ಲ. ಬಟ್ ನಾವು 3 ಕಂಟಿನ್ಯೂ ಮಾಡೇ ಮಾಡ್ತೀವಿ ಸರ್, ಶೋರ್ ಮಾಡ್ತೀವಿ. ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕೈವಾ ಸಕ್ಸಸ್ ಮೀಟ್ಗೆ ಬಂದಿರುವ ನಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ 2ನೇ ವಾರ ಮುನ್ನುಗ್ತಾ ಇದೆ ನಮ್ಮ ಸಿನಿಮಾ. 50 ಡೇಸ್ ಫಂಕ್ಷನಲ್ಲಿ ಮತ್ತೆ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಕೈವಾ ಸಕ್ಸಸ್ ಮೀಟಲ್ಲಿದ್ದೀವಿ. ನನ್ಗಳು ಬರಲ್ಲ ಅಣ್ಣ. ಓಕೆ, ಸಪೋರ್ಟ್ ಮಾಡಿದ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕೈವಾನ ಅಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಯತೀರ್ಥ ಸರ್ಗೆ ನನಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಹಾಗೆ ಪ್ರೊಡಕ್ಷನ್ ಹೌಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಎನರ್ಜಿನೇ ನಮಗೆ ಶ್ರೀರಕ್ಷೆ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.